ಫಸ್ಟ್ನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ರ ಏನ್ ಅನಿಸ್ತೈತೆ? ಖುಷಿ ಆಗ್ತಾ ಐತಾ? ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನಾನಂತೂ ಇಷ್ಟು ದಿವಸ ಕೆಲಸ ಇಲ್ಲ ಅಂತಿದ್ದೆ. ಹೆಂಗೋ ಸಂಜುಂಗೆ ಕೇಳಿದಕ್ಕೆ ಒಳ್ಳೆ ಕೆಲಸ ಆದರೂ ಸಿಕ್ತು. ಹೆಂಗೋ ದೇವ್ರದ ಇದರಿಂದನ ಇವತ್ತು ಕೆಲಸ ಐತೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನೀನು ಹೊರಡ್ತೀಯ ಇವಾಗ? ನಾನು ಇವಾಗ ಇನ್ನೇನು ಹೊರಡ್ತೀನಿ. ನಾನು ಬಾಕ್ಸ್ ತಗೊಂಡು ಹೋಗ್ಬೇಕು. ಹೆಂಗೋ ನಿಮ್ದೇ ವಾಸಿ ಬಾಕ್ಸ್ ಇಲ್ಲ ಏನಿಲ್ಲ, ಆರಾಮಾಗಿ ಹೋಗಿ 20-25 ಸಾವಿರ ಸಂಬಳ ಕೊಡ್ತೀವಿ ಅಂತ ಹೇಳೋರೆ. ಸಾಕು. ಹೋಗಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಊಟ ಕೊಡ್ತಾರೆ, ಊಟ ಮಾಡ್ಕೊಂಡು ಆರಾಮಾಗಿ ಇರ್ಬೋದು. ಹೋಗ್ರಿ, ಒಳ್ಳೆಯ ಕೆಲಸ. ಸರಿ ಆಯಿತು ಸ್ವಾತಿ, ಬರ್ತೀನಿ. ಹುಷಾರಾಗಿ ಹೋಗು. ಆಯ್ತು ರೀ, ನೀವು ಹುಷಾರಾಗಿ ಹೋಗ್ರಿ. ಕೆಲಸ ಇರಬೇಕಪ್ಪ ಮನುಷ್ಯನಿಗೆ. ಕೆಲಸ ಇಲ್ಲ ಅಂದರೆ ಏನು ಮಾಡೋಣ ಅನಿಸುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸ ಇದ್ದರೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಕೆಲಸಕ್ಕೆ ಹೋಗ್ಬಿಡ್ತೀವಿ. ಓದ್ನೆ ನಮ್ಮ ಸ್ವಾತಿ ಕೆಲ್ಸದ ಜೀವನ. ಅಮ್ಮಮ್ಮ ಕೆಲ್ಸಕ್ಕೆ ಹೋದ್ರೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೆಂಗೋ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ. ಚೆನ್ನಾಗೆ ಒಳ್ಳೆ ಕೆಲಸ ಆರಾಮಂತೆ. ಸಂಜೋಣ್ಣನ ಕೇಳಿದ್ವಿ, ಸಂಜೋಣ್ಣನೇ ಸೇರಿಸಿರೋದು. ಅದಕ್ಕೆ ಇವತ್ತಿಂದಲೇ ಹೊರಟ್ಬಿಟ್ರು. ಅವ್ರು ನೆನ್ನೆ ಕರ್ಕೊಂಡು ಹೋಗಿದ್ರು. ನೆನ್ನೆ ಕರ್ಕೊಂಡೋಗಿ ಸೇರಿಸಿ ನೆನ್ನೆ ಸಾಯಂಕಾಲ ಏನೋ ಕರ್ಕೊಂಡು ಹೋಗಿದ್ರು. ಬರೋಕೆ ಹೇಳ್ರಿ, ನಾಳೆಯಿಂದಲೇ ಬರೋಕೆ ಹೇಳ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ಇವತ್ತೇ ಹೋಗ್ತಾ ಇದ್ದಾರೆ. ಊಟ ಎಲ್ಲ ಅವರೇ ಕೊಡ್ತಾರೆ ಕಣ್ಮಮ್ಮ. ಓ ಪರವಾಗಿಲ್ಲ. ಹಂಗಾರೆ ಸುಮ್ಮನೆ ಹೋಗ್ಬೇಕೀಗ. ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಬಿಡಬಾರ್ದು ಅದನ್ನು. ನಾವು ಸುಮ್ಮನೆ ಮಾಡ್ತಾ ಹೋಗ್ಬೇಕು. ಯಾವ ಕೆಲಸನಾಗಲಿ ನಮ್ಗೆ ಯಾವ್ದಾನ ಒಂದು ಕೆಲಸ ಸಿಕ್ಕೈತಿ ಅಂದರೆ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಂತ ಹೋಗ್ಬಿಡ್ಬೇಕು. ನೀನು ಹೋಗಲ್ಲೇ ನಮ್ಮ ಇವತ್ತು? ಹೋಗ್ತೀನಿ ಮಾಮ, ನಾನಂತೂ ಮನೆಯಾಗಿರಲ್ಲ. ನಾನು 9 ತಿಂಗಳವರೆಗೂ ಹೋಗ್ತಾನೇ ಇರ್ತೀನಿ. ಸರಿ ಆಯ್ತು ಮಾಮ, ನಾನು ಹೋಗ್ತೀನಿ. ನೀನು ಊಟ ಮಾಡ್ತೀನಿ. ನೀನು ಆಮೇಲೆ ಊಟ ಮಾಡ್ತೀಯಾ? ಇಲ್ಲಾಂದ್ರೆ ಬಾ, ಬಿಸಿ ಬಿಸಿ ಮುದ್ದೆ ಊಟ ಮಾಡು. ಈಗಳಮ್ಮ ನಾನು ಅಲ್ಲಿ ಊರಕ್ಕೆ ಹೋಗಿದ್ದೆ. ಅಲ್ಲಿ ಯಾರ ಸಿಕ್ಕಿದ್ರು 2 ಇಡ್ಲಿ ಕೊಡಿಸಿದ್ರು. ಹೋಟ್ಲಾಗ ಕರ್ಕೊಂಡು ಹೋಗಿದ್ರು. 2 ಇಡ್ಲಿ ತಿನ್ನು ಅಂತೇಳಿ 2 ಇಡ್ಲಿ ಕೊಡಿಸಿದ್ರು. ಒಂದು 2 ಇಡ್ಲಿ, ಒಂದು 2 ಮೆಣಸಿನ್ಕಾಯಿ ತಿಂದು ಬಂದಿದ್ದೀನಿ. ಅದಕ್ಕೆ ಏನು ಬೇಡ, ನೀನು ಉಂಡು ಹೋಗು. ನಾನು ಆಮೇಲೆ ಒಂದು 10:30-11 ಗಂಟೆಗೆ ಮುದ್ದೆ ಉಣ್ತೀನಿ. ಉಣ್ತೀನಿ ಹೇಳಮ್ಮ, ಆಮೇಲೆ ಉಣ್ತೀನಿ. ನೀನು ಹೋಗೋದಾದ್ರೆ ಹೋಗು. ನೀನು ಆಯ್ತು ಮಾಮ. ನೋಡಿ, ಜವಾಬ್ದಾರಿ ಎಂಬುದಿದ್ದರೆ ಹೆಂಗೆ ಹೋಗ್ತಾರೆ. ಅದಕ್ಕೆ ಮತ್ತೆ ಕೆಲಸ ಅಂಬೋದು ಇರಬೇಕು ಮನುಷ್ಯನಿಗೆ ಅಂತ ಹೇಳೋದು. ಕೆಲಸ ಇಲ್ಲ ಅಂದರೆ ಸೋಂಬೇರಿ ಆಗ್ಬಿಡ್ತಾನೆ ಮನುಷ್ಯ. ಯಾವುದಾದ್ರೂ ಒಬ್ಬ ಮನುಷ್ಯ ಅಂತಂದ್ರೆ ಅವ್ನಿಗೆ ಯಾವುದಾದ್ರೂ ಒಂದು ಕೆಲಸ ಇರಲೇಬೇಕು. ಊಟ ಆಯ್ತೇನ ಪಾಂಡೆ? ಇಲ್ಲ ಕಣಣ್ಣ, ನಾನೇ ಅದ ಊರಕ್ಕೆ ಹೋಗಿದ್ನ. ಅವ್ನು ಕೃಷ್ಣ ಸಿಕ್ಕಿದ್ದ. ಏನಂಗೆ ಬಾರ ಪಾಂಡ, ಬಾರ ತಿನ್ನು ಅಂತ 2 ಇಡ್ಲಿ 2 ಮೆಣಸಿನ್ಕಾಯಿ ಕೊಡಿಸಿದ್ದ, ತಿಂದು ಬಂದಿದ್ದೆ. ಉಂಡೆ ನೀನಾಲೆ? ಉಂಡವಪ್ಪ. ನುಗ್ಗೆ ಸೊಪ್ಪಿನ ಬಸ್ಸಾರು, ಅನ್ನ ಮುದ್ದೆ. ನಮ್ಮ ಗಗನಮ್ಮ ನುಗ್ಗೆ ಸೊಪ್ಪಿನ ಬಸ್ಸಾರು ಬಗ್ಸಿತ್ತು. ಅದಕ್ಕೆ ಮುದ್ದೆ ಮಾಡಿದ್ರು, ಉಂಡ್ಬಿಟ್ಟೆ. ಮಾಡ್ತು ಉಂಡು ಬಂದೆ. ಎಲ್ಗೆ ಹೋದ ಜೀವನ? ಕೆಲ್ಸಕ್ಕೆ ಹೋಗ್ಯಾನಿಣ್ಣ. ಯಾರೋ ಕೆಲಸಕ್ಕೆ ಅವ್ನು ಸಂಜಪ್ಪ ಕರಿಜಕ್ಕನ ಮಗ ಕೆಲ್ಸಕ್ಕೆ ಸೇರ್ಸೋನಂತೆ. ಅದಕ್ಕೆ ಇವತ್ತೆಲ್ಗ ಕೆಲ್ಸಕ್ಕೆ ಹೋದ. ಯಾವುದೋ ಶನಕೈತಂತ ಒಳ್ಳೆ ಕೆಲಸ ಅಂತೆ. ಅದಕ್ಕೆ ಊಟನ ಅವರೇ ಕೊಡ್ತಾರಂತೆ. ಒಂದು 20-25 ಸಾವಿರ ಸಂಬಳ ಕೊಡ್ತಾರಂತೆ. ಅದಕ್ಕೇನಂತ ಇಲ್ಲಿ ಮಾಡೋಕ್ಕಾಗಲ್ಲ ಬಿಡೋಣ ಅಂತ. ಅದು ಕಾಲು ಬೇರೆ ಆಪ್ರೇಷನ್ ಆಯ್ತಲ್ಲ, ಯಾತನ ಭಾರಿ ಎತ್ತದು ಚಿಲ್ಕೆ ಕೆಲಸ, ಆರೆ ತಗೊಂಡೋಗಿ ಅಂಥದ್ದಿಂಥ ಕೆಲಸ ಎಲ್ಲ ಆಗಲ್ಲ. ಅದಕ್ಕೆ ಅತ್ತ ಹೋದ್ರೆ ಹೋಗ್ಲಿ. ಹೋಗ್ಲಿ ಬಿಡು. ಪಾಪ ಎಲ್ಲಿ ಎತ್ತೆ ಇರಲ್ವ ಅಲ್ಲಿ ಹೋಗಿ ದುಡ್ಕೊಂಬ್ಲೇಳಪ್ಪ. ಆಗಲ್ಲ ಹೇಳಿಲ್ಲ ಮಾಡೋಕ್ಕೆ. ಆತನ ಸೀಲ್ಗಳ ಓದ್ತಾಕೋದಿರ್ತೈತೆ. ಹೆಂಗೋ ಬಿಡತ್ತ. ಬುದ್ಧಿವಂತರಾದ್ರೆ ಸಾಕು. ಬುದ್ಧಿವಂತ ಆಗ್ಯಾರೋಣ ಇಬ್ಬರು ಗಂಡ ಹೆಂಡ್ತಿ. ನಯಮ್ನಂಗೆ ಇವಾಗ ಹೊರಟು ಬಿಡುತ್ತೆ ಕೆಲಸಕ್ಕೆ. ಅವನು ಹೋಗ್ತಾ ಇದ್ದಾನೆ. ಅವನು ಹೋಗ್ಬಿಟ್ಟ, ನಯಮ್ನು ಹೋಗ್ಬಿಡುತ್ತೆ. ಏನು ಇವಾಗ ಏನಿಲ್ಲ ಅಣ್ಣ. ಇವಾಗ ಯೋಸ್ಕಂಟಿ ಕರೆಂಟು ಬಂದೈತೆ. ಕರೆಂಟ್ ಅಲ್ಲೊಂದಿಟ್ಟು ಪೈಪ್ ಬೇರೆ ಲೀಕೇಜ್ ಆಗ್ತೈತೆ. ಬಾಯಿಲ್ ಅಲ್ಲೊಂದಿಟ್ಟು ಯಾತನ ಬಟ್ಟೆ ಸುತ್ತಬೇಕು ನೋಡೋಣ. ಅದನ್ನ ಅಲ್ಲಿ ಏನಾಗೈತೆ ಅಂತ ನೋಡಲ್ಲ. ಒಂದಿಷ್ಟು ನೀರು ಹೊಳ್ತಾವೆ ನೋಡೋಣ. ಅದೇಲಿ ಬಿಸಿಲಿಗೆ ಪೈಪ್ಗಳು ತಡಿಯಲ್ಲ. ಯಾಕಂದ್ರೆ ಬಿಸಿಲು ಬೇರೆ ಐತಲ್ಲ, ಅದಕ್ಕೆ ಎಲ್ಲಾನ ಒಂದೊಂದು ಲೀಕೇಜ್ ಆಗ್ತಾನೆ ಇರ್ತವೆ. ಯಾತು ಮಾಡಿಲ್ಲ ಎಲ್ಲಾಗಿಂದನು. ಯಪ್ಪ ಯಾತು ಉಂಡೋತವ ಏನೋ. ಏನಪ್ಪ ಏಯ್, ಏನಪ್ಪ ಏಯ್, ಯಾತು ಮಾಡ್ಕೊಂತ ಏನೋ. ನಾನು ಸುಮ್ಮನೆ ಮನೆ ಕೇಳಿದ್ದೀನಿ. ಉಗ್ಗತ್ ಕಾಣಿಸ್ತವಳಿ ಜ್ವರ. ಯಪ್ಪ ಯಾಕನ ಒಂಥರ ಸೆನಕಿಲ್ದಂಗೆ ಆಗ್ಬಿಟ್ಟೈತೆ. ಕಾಯಿಲೆ ಆಗೈತೆ ನನಗಂತೂ. ಯಾಕೆ ಏನಾತೆ? ಯಾತನ ಮಾಡ್ಕೊಂಡು ರಾತ್ರಿ ಸಾರೈತನ ಅನ್ನಗಿನ್ನ ಮಾಡ್ಕೊಂಡು ಉಂಡೋಗಿಲ್ಲ ಅಂದರೆ ಆತನ ಹೋಟ್ಲಾಗ 2 ಇಡ್ಲಿನ ಆತಂತ ತಿನ್ನೋಗುವಾಗ ನನಗೆ ಸಿಕ್ಕಾಪಟ್ಟೆ ಚಳಿ ಜ್ವರ ಒಂಥರ ಕಾಯಿಲೆ ಆದಂಗೆ ಆಗೈತಿ. ಆ ಕಾಯಿಲೆ ಅದೇ ಇದ್ಕಿದ್ದಂಗೆನೆ ಚೆನ್ನಾಗಿದ್ದಲ್ಲ. ಇದ್ಕಿದ್ದಂಗೆ ಎಂಥ ಕಾಯಿಲೆ ಬಂತಮ್ಮ? ಏನು ದುಡ್ಡಿಲ್ಲ ಅಂತ ಏನಾದರೂ ಕಾಯಿಲೆ ಬಂತ? ದುಡ್ಡಿನ ಕಾಯಿಲೆ ಏನಾದರೂ ಬಂದೈತೇನೆ? ಬರೀ ಅದನ್ನೇ ಯೋಚನೆ ಮಾಡ್ತಿದ್ದಲ್ಲ, ಅದಕ್ಕೆ ಅನಿಸುತ್ತೆ. ನಾನು ಹೇಳ್ದೆ ಅದನ್ನು ಬಿಟ್ಟಾಕ್ಬಿಡಿ. ಇನ್ನೇನು ಹೆಂಗ ಆಗುತ್ತೆ ಜೀವನ ಮಾಡೋಕ್ಕೆ ಏನತ್ತಾಗೆ. ಇದರಿಬ್ರು ಹೆಂಗ ಜೀವನ ಮಾಡ್ಕೊಂಡು ಹೋಗೋದು. ಸುಮ್ಮನಿರು, ಅವ್ರ ಪಾಡಿಗೆ ಅವ್ರು ಇರಲಿ ಅಂತ ನಾನು ಎಷ್ಟು ಹೇಳ್ತೀನಿ. ಅದನ್ನೇ ಒಂದು ದೊಡ್ಡ ಕಾಯಿಲೆ ಮಾಡ್ಕೊಂಡು ಕೂಕೊಂಡವಳಿ. ನನಗೆ ಒಂಥರ ದುಡ್ಡು ದಿನ ನೋಡ್ತಿದ್ನಲ್ಲ, 4 ಲಕ್ಷ 3 ಲಕ್ಷ ದುಡ್ಡಿತ್ತು, ಸರ ಇತ್ತು. ಈಗ ಇಲ್ವಲ್ಲ, ಒಂಥರ ಯಾವ್ದು ಬಿದ್ದಂಗೆ ಆಗೈತೆ ಕಣಪ್ಪ ನನಗೆ. ಏನು ಮಾಡೋದು? ನೆಗಡೆ ಕೆಮ್ಮು ಬೇರೆ ಕಟ್ಕೊಂಡಿದ್ದೆ. ಸುಸ್ತಾದಂಗೆ ಆಗ್ತೈತೆ. ಚೆನ್ನಾಗಿಲ್ಲ. ಕಾಯಿಲೆ ಆದರೆ ಯಾರು ನೋಡ್ತಾರೆ ನಿನಗೆ? ಯಾರೂ ನೋಡಲ್ಲ. ಸುಮ್ಮನೆ ಈ ನೀನು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಂಗೆ ಸೆನಕ್ಕಿರೋದು ನೋಡು. ಹೋಗತ್ತ ಮನೆಯಾಗ ಅಡುಗೆ ಎಲ್ಲ ಮಾಡ್ದಂಗತ್ತ ಸುಮ್ಮನೆ ಮನೆ ಕಂಡಿದ್ಯಾ.
ಸರಿ ಆಯ್ತು ಹೇಳಿ ನಾನು ಹೋಗ್ತೀನಿ. ನೀನು ಹಾಸ್ಪಿಟ್ಲಿಗಾದ್ರೂ ಹೋಗಿ ಬಾ, ಹೋಗಿ ತೋರಿಸ್ಕೊಂಬ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸರಿ ಆಯ್ತು ಹೇಳಪ್ಪ, ಮಾತ್ರೆ ನುಂಗೆ ಇನ್ನೊಂದ ಏನಾರು ಕಮ್ಮಿ ಆಗಲಿಲ್ಲ ಅಂದರೆ ಹೋಗಿ ಬರ್ತೀನಿ, ಒಂದು ವೀಕ್ ಸಿಕ್ಕಣ ಇನ್ನಿ ಯಾಕನ ಹೋಗಿ ಬರ್ತೀನಿ ಹೇಳು. ಇವಳಿಗೆ ದುಡ್ಡು ಒಡವೆ ಎಲ್ಲ ಹೋಗ್ಬಿಡ್ತಲ್ಲ, ಅದೇ ಕಾಯಿಲೆ ಬಂದಿರೋದು ಇವಳಿಗೆ. ಮತ್ತೆ ದಿನ ನೋಡ್ತಿದ್ದೆ ಆ ದುಡ್ಡ, ಒಂದಿನ ನೋಡಲಿಲ್ಲ ಅಂದರೆ ನನ್ನ ಹತ್ರ ಯಾವಾಗಲೂ 3-4 ಲಕ್ಷ ದುಡ್ಡಿರೋದು. 1-2 ಲಕ್ಷ ಆದ್ರೂ ಇಕ್ಕೆಂಬ್ತಿದ್ದೆ ಕನಿಷ್ಠ, ಬೇಡ 1 ಲಕ್ಷನಾದರೂ ಇಕ್ಕೆಂಬ್ತಿದ್ದೆ. ಇವಾಗ ಕೈಯಾಗ ದುಡ್ಡು ಇಲ್ದಂಗೆ ಆಯ್ತು. ಅದೇ ಹೆಂಗೋ ಸಾರ ಇತ್ತು, ಒಡವೆ ನಂದು ಸಾರ ಐತೆ ಎಂಬುದೊಂದು ಧೈರ್ಯದ ಮೇಲೆ ಇದ್ದೆ. ಈಗ ಸಾರನೂ ಆಡ ಇಕ್ಕಿದ್ದೀನಿ, ಏನು ಮಾಡೋಣ ಅದನ್ನ ಬಿಡಿಸ್ಕೋಬೇಕಂದ್ರೆ ಇವಾಗ ಭಾಳ ಕಷ್ಟ. 3 ಲಕ್ಷ ರೂಪಾಯಿ ಇಕ್ಕಿರೋದು, ಬಡ್ಡಿ ಯೋಟಂದು ಏರ್ಕೊಂಬರುತ್ತೆ. ನಾನು ಸುಮ್ಮನಿದ್ರೂ ಇರ್ತಿದ್ದೆ, ಎಲ್ಲ ನನ್ನ ಕೈಯಾಗ್ಲದ್ದು ಕಳ್ಕೊಬಿಟ್ನಲ್ಲಪ್ಪ ಅಂತ ನನಗೆ ಚಿಂತೆ ಆಗ್ಬಿಟ್ಟೈತೆ. ಅದಕ್ಕೆ ನನಗೆ ಕಾಯಿಲೆ ಆದಂಗೆ ಆಗಿರೋದು. ಆಯ್ತಮ್ಮ, ಯಾಕೆ ಅಂಗಡಿ ಬಾಗಿಲು ತೆಗ್ದಿಲ್ಲ? ಯಾಕೆ ಬಾಗಿಲಿಕೇನು ಮನೆ ಕೇಳಿದ್ಯಾ? ಯಾಕೆ ಸೆನಕಿಲ್ಲ ಕಣಲ್ಲ ತಕಯ್ಯ, ಯಾಕೋ ಒಂಥರ ನೋಡೋ ಜಾರ ನೆಗಡೆ ಕೆಮ್ಮು ಬೋಲು ಸೆನಕಿಲ್ದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಮನೆ ಕಡಿದ್ದೀನಿ. ಯಾಕೆ ಬಂದಿದ್ದೆ ನಾನು? ಯಾಕೆ ಬಂದೆ ಸುಮ್ಮನೆ? ಯಾಕೆ ಬಾಗ್ಲಿಕ್ಕಿತ್ತಲ್ಲ ಎಲ್ಗೋಯ್ಯವ್ರು ಅನ್ಕೊಂಡು ತಿರ್ಗಿ ಬಾಗಿಲು ತೆಗಿತ್ತು, ಅದಕ್ಕೆ ಒಳಗಿರ್ಬೇಕೇನ ಅಂತ ಬಂದು. ನಿಮ್ಮ ಅಯ್ಯಪ್ಪೆಲ್ಲ ಕೆಲ್ಸಕ್ಕೆ ಹೋತೇನಲ್ಲ, ಯಾಕೆ ಮಾಡಿದ್ರಿ ಉಂಡ್ರೆ? ಆತು ಮಾಡಿಲ್ಲ, ನನಗೆ ಯಾಕೆ ಸೆನಕ್ಕಿಲ್ಲ. ಅಯ್ಯೋ ನನಗೂ ಅದೊಟ್ಟು ಯೋಚನೆ ಮಾಡಿ ದುಡ್ಡು ಒಡವೆ ಎಲ್ಲನ ಕಳ್ಕೊಬಿಟ್ನಲ್ಲ. ಈಗ 3 ಲಕ್ಷ ರೂಪಾಯಿ ದುಡ್ಡು ಎಲ್ಲಿ ತಗೊಂಬಂದು ನಾನು ಸಾಲ ಬಿಡಿಸ್ಕೊಂಬರೋಣಪ್ಪ ಅನ್ನಿಸ್ತೈತಿ. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು, ಹಂಗೆ ಆಗೋದು. 3 ಲಕ್ಷ ರೂಪಾಯಿ ದುಡ್ಡು ನಾನು ಯಾಕೆ ನನ್ನ ಕೈಯಾಗಳು ಕಳ್ಕೊಂಡಪ್ಪ ಅನ್ನಿಸ್ತೈತೆ ಹೋಗತ್ತ. ನಾನು ಸಾರ ಆಡಕ್ಕೆ, ನನಗೆ ಸಾರ ಆದರೂ ಇದ್ದಿದ್ರೆ ಸಾಕಾಯ್ತು ಕಣೆ, ಹೆಂಗೆ ಒಂದಿಟ್ಟು ಧೈರ್ಯವಾಗಿರ್ತಿದ್ದೆ. ಈ ಪಾಟಿ ಬಂಗಾರದ ರೇಟ್ನ ನಾನು ಇವಾಗ ಸಾರ ಆಡ ಇಕ್ಕಿ ಅದನ್ನು ಕಳ್ಕೊಬಿಟ್ನಲ್ಲಪ್ಪ ಅಂತ ಅದನ್ನೆಲ್ಲ ಯೋಚನೆ ಮಾಡಿ ಒಂಥರ ನನಗೆ ಕಾಯಿಲೆ ಆದಂಗೆ ಆಗ್ಬಿಟ್ಟೈತೆ. ಹೋಗು, ಭಾಳ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟೈತಿ. ಬೇಜಾರು ಮಾಡ್ಕೊಬೇಡಮ್ಮ ಅಂಥದ್ದೆಲ್ಲ ಯೋಚನೆ ಮಾಡಿರೆ ಚೆನ್ನಾಗಿಲ್ದಂಗೆ ಆಗುತ್ತೆ. ಯಾಕೆ ಯೋಚನೆ ಮಾಡ್ತೀಯ? ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ? ನಿನ್ನ ಮಗ ಸೊಸೆನೇ ತಾಂಡಿರೋದು, ಅವ್ರಿಗೆ ಏನೋ ಕಷ್ಟ ಅಂತ ಕೊಟ್ಟಿದ್ಯತಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅದನ್ನೇ ಮನಸ್ಸಿನ ಈಗ ನಾವು ಹಂಗಮ್ಮಂಗಿದ್ದಿದೆ. ನಮ್ಮ ಮನಪ್ಪನೀಗ ನನ್ನ ಮಗಳು ನನ್ನ ಸಿಂಧಮ್ಮನ ಅಂತನಿಗೆ ಕೊಟ್ಟು ಯೋಟು ನಾವು ಕೈಗಳು ಕಳ್ಕೊಂಡಿದ್ದೀವಿ. ನಾವೀಗ ಯೋಟು ದುಡ್ಡು ಮಾಡ್ಕೊಂತಿದ್ವಿ. ಇವತ್ತು ನಾವು ಬಿಡು ಅವ್ರ ಮಗನ ಸಾಕು ಕೊಟ್ವಿ. ಅವ್ರ ಪಾಡಿಗೆ ಅವನು ಹೆಂಗೆ ಇವಾಗ ಹೋಗಿ ಬೆಂಗಳೂರಾಗ ಹೆಂಗೆ ಇದಾನತ್ತ, ಅವ್ನು ಅಲ್ಲೇ ಕೆಲಸ ಆಗೈತಿ, ಇವಾಗ ಅವನು ಅಲ್ಲೇ ಇದ್ದಾನೆ. ಇವನು ಮಾಡು. ನಾವು ನಮ್ಮನಪ್ಪ ಅವ್ನು ಒಂದೇ ದುಡಿಯಲ್ಲ ಅವ್ನು ನಮ್ಮನು. ನಮ್ಮ ಸಿಂಧಮ್ಮನ ಕೊಟ್ಟು ಇವತ್ತು ನಾವು ಎಷ್ಟು ಅಂತೀವಿ. ನಾವು ಕೈಯಾಗಳ್ದೆಲ್ಲ ಕಳ್ಕೊಂಡಿದ್ವಿ ಕಣಮ್ಮ. ಆಸ್ಪತ್ರೆಗೆ ಅವಳಿಪ್ಪಾರೆ ಹಂಗಾತು, ಆಸ್ಪತ್ರೆಗೆ ಓಡ್ ದುಡ್ಡು ಇಕ್ಕಿವಿ. ಅಯ್ಯೋ ಏನು ಮಾಡೋಕ್ಕಾಗಲ್ಲ, ಇಂಥವೆಲ್ಲ ಕಷ್ಟಗಳು. ಇಂಥವೆಲ್ಲ ನಾವು ಬಂದಾಗ ನಾವು ಒಂದಿಟ್ಟು ಕೈಯಾಗಳ್ದಾಗ ಕಳ್ಕೊಬೇಕಾಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಅಯ್ಯೋ ನಾವಷ್ಟೇ ದುಡ್ದಿರೋದು, ನಾನು ನನ್ನ ಗಂಡು ದುಡ್ದಿರೋದೆಲ್ಲ ಬರೇನೆ ಅವ್ರಿಗೆ ಒಟ್ಟು ನಾವು ಇದು ಮಾಡಿದ್ವಿ. ಹೆಂಗ ಮನೇನ ಕಳ್ಕೊಂಡಿದ್ವಿ, ಏನು ಮನೆ ತಗೊಂಡ್ವಿ, ನೋಡ್ದಿರೋದೆಲ್ಲನ ಇಲ್ಲಿವರೆಗೂ ಬರೀ ಅವರಿಗೆ ಕಳ್ಕೊಂಡಿರೋದಾಗಿತ್ತಮ್ಮ. ಅವ್ಳಿಗೂ ಒಟ್ಟು ಇಕ್ಕಿದ್ದೀವಿ ಆಸ್ಪತ್ರೆಗೆ. ಹಿಂಗೆ ಏನು ಮಾಡೋದು, ನಾವೆಲ್ಲ ನೋಡ್ಕೊಂಡಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಇಂಥವೇನಾದ್ರು ಒಂದು ಗೊತ್ತಿರ್ತ, ಮನೆ ಅಂದಮೇಲೆ ಸಮಸ್ಯೆಗಳೆಲ್ಲ ಇದ್ದಿದ್ದೆ, ಎಲ್ಲರ ಮನೆಯಾಗೂ ಬಂದೆ ಗೊತ್ತಾವಮ್ಮ. ಏನೇ ಅಂದ್ರೂ ಒಂಥರ ಬೇಜಾರಾದಂಗೆ ಆಗುತ್ತೆ ಹೋಗತ್ತ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೈತೆ. ಏನು ಮಾಡೋದು ಅನ್ನಿಸ್ತೈತಪ್ಪ. ನನಗೆ ಒಂಥರ ನನಗೆ ದುಡ್ಡು ಒಡವೆ ಎಲ್ಲನೇ ನೋಡಿ ದಿನ ಅಭ್ಯಾಸ ಆಗಿತ್ತು. ದಿನ ಒಂದು 50,000 ಐತೆ ಅಂದ್ರೂ 15 ದಿನ ವ್ಯವಸ್ಥೆ ನೋಡ್ತಿದ್ನ ತೆಗ್ದು. ಈ ಕೈಯಾಗ ದುಡ್ಡಿಲ್ಲ, ಏನಿಲ್ಲ, ಹೋಗತ್ತೆ. ನನಗಂತೂ ಸಾಕಾಗ್ಬಿಟ್ಟೈತೆ. ನನಗೆ ಅದನ್ನ ಯೋಚನೆ ಮಾಡಬಾರ್ದು ಅಮ್ಮಂಗಾಗುತ್ತೆ, ಯೋಚನೆ ಮಾಡೋಂಗಾಗುತ್ತೆ. ಏನು ಮಾಡೋಣ? ಏನಂದ್ರೆ ಮನ್ಸಿಗೆ ಬಂದೇ ಬರುತ್ತೆ. ಎಷ್ಟು ಕಷ್ಟಪಟ್ಟು ದುಡ್ದು ಎಲ್ಲ ತಗೊಂಡಿದ್ವಿ. ಇವಾಗ ನೋಡಿರಿ, ಇವರಾದರೂ ಇದ್ದಿದ್ರೆ ಸಾಕಾಗಿತ್ತತ್ತ. ಈಗ ನೋಡಿ ಅಡುಗೆ ಮಾಡಿಲ್ಲ, ಏನಿಲ್ಲ, ನಮ್ಮನ್ನ ಯಾರು ನೋಡ್ಕೊಂತಾರೆ ಅಂತ ಅದನ್ನೆಲ್ಲ ಚಿಂತೆ ಮಾಡ್ಕೊಂಡು ಈಗ ಯೋಚನೆ ಮಾಡ್ಕೊಂಡು ಹಿಂಗೆ ಕಾಯಿಲೆ ಆಗೈತಿ. ಯಾಕಂದ್ರೆ ಒಂದು ಏಟು ಯೋಚನೆ ಮಾಡಿದ್ದೀನಿ ಅಂದರೆ ಸೆನಕಿಲ್ದಂಗೆ ಆಗುತ್ತೆ. ಯಪ್ಪ ಭಾಳ ಕಷ್ಟ ಕಣಮ್ಮ, ಭಾಳ ಕಷ್ಟ. ಏನು ಮಾಡೋದು? ನನಗೆ ಸೆನಕಿಲ್ಲ. ಅತ್ಲಾಗ ಹೋದ್ರೆ ರಾಣಿಗೆ ಹೇಳು, ಯಾಕೆ ಸೆನಕಿರ್ಲಿಲ್ಲ ನಿಮ್ಮ ಅತ್ತಿಗೆ ಅಂತ ಹೇಳ್ತೀನಿ. ಹೇಳು ಯಾಕಂದ್ರೆ ಸೆನಕಿರ್ಲಿಲ್ಲ ಕಣಮ್ಮ, ನಿಮ್ಮ ಅತ್ತಿಗೆ ಹೋಗಿ ಮಾಡಿಕ್ಕು, ಯಾತನ ತಾಂಡೋಗಿ ಕೊಟ್ಟು ಬಾ ಅಂತ, ಒಂದು ಮುದ್ದೆ ಮಾಡಿ ತಾಂಡೋಗಂತ ಹೇಳಾನೆ. ಉಂಡಿಲ್ಲ ರಾಣಿ, ನಿಮ್ಮ ಅತ್ತಿ ಸೆನಕಿಲ್ಲಂತೆ, ಒಂದಿಟ್ಟು ಕೊಚ್ಕಿಸ್ಕೊಂಡು ಒಂದಿಟ್ಟು ಹಚ್ಚರಾಗಿ ಮುದ್ದೆ ಮಾಡ್ಕೊಂಡು ತಾಂಡೋಗಮ್ಮ ಅಂತ ಹೇಳು. ಸರಿ ಆಯ್ತು, ಹೇಳ್ತೀನಿ ಬಿಡು. ಸಡಾನ ಹಂಗೆ ಮನ್ಕೊಂಡಿರು, ಹೋಗಿ ಹೇಳ್ತೀನಿ. ಅಮ್ಮಣಿ ನಿಮ್ಮ ಅತ್ತಿಗೆ ಒಂದಿಟ್ಟು ಗೊಚ್ಚಿಸ್ಕೊಂಡು ಒಂದಿಟ್ಟು ಹಚ್ಚರಾಗಿ ಮುದ್ದೆ ಅಂತ ಮಾಡ್ಕೊಂಡು ತಾಣಂಬರಿ ಮುದ್ದೆ ಸಾಕ? ಏನು ಅನ್ನೇನು ಬೇಡವೇ? ಅನ್ನೇನು ಬೇಡ, ಬರೀ ಒಂದಿಟ್ಟು ಮುದ್ದೆ ಕಳಿಸು ಅನ್ನು ಸಾಕು. ಸರಿ ಆಯ್ತು ಹೇಳು, ಹೋದಾಗ ಹೇಳ್ತೀನಿ. ಅತ್ಲಾಗ ಹೋಗ್ತೀನಿ ಈಗ, ಹಂಗೆ ಹೋಗ್ತೀನಿ ಹೇಳು. ನಿಮ್ಮ ಅತ್ತಿ ಸೆನಕಿಲ್ಲ ಅಂತಮ್ಮ, ಒಂದಿಟ್ಟು ಹಚ್ಚರಾಗಿ ಮುದ್ದೆನೂ ಗೊತ್ತಾಣ ಹೋಗಂತ ಹೇಳಿ ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಭಾಳ ದುಡ್ಡು ಇಟ್ಕೊಂಡು ಒಡವೆ ಎಲ್ಲ ಇತ್ತು, ಎಲ್ಲ ಇತ್ತಲ್ಲ, ಇವಾಗೆಲ್ಲ ಕಳ್ಕೊಂಡ್ರಲ್ಲ. ಅದಕ್ಕೆ ಅಕ್ಕನಿಗೆಲ್ಲ ಕಳ್ಕೊಂಡು ಇವಾಗ ಕಾಯಿಲೆ ಆದಂಗೆ ಆಗ್ಬಿಟ್ಟೈತಿ. ಇವಾಗ ಸವಿತನಿಗೆ ಕಾಯಿಲೆ ಆದಂಗೆ ಆಗ್ಬಿಟ್ಟೈತಿ. ಭಾಳ ಒಂಥರ ಯೋಚನೆ ಮಾಡೋಳು ಯಾವಾಗ್ಲೂ. ಇವಾಗ ಒಂಥರ ಯಾಕೋ ಹುಷಾರಿಲ್ದಂಗೆ ಆಗ್ಬಿಟ್ಟೈತಿ.
ಅದೇ ಒಂಥರ ದುಡ್ಡು ಒಡವೆದೆ ಕಾಯಿಲೆ ಬಂದಂಗೆ ಬಂದೈತಿ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಲೈಕ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.